ಇದು ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಮನ್ಮೂಲ್ ಚುನಾವಣೆ ಹಿನ್ನೆಲೆಯಲ್ಲಿ ನನ್ನ ವಿರುದ್ಧ ಕಾಂಗ್ರೆಸ್ ಮುಖಂಡರು ಷಡ್ಯಂತ್ರ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆ ನಾನು ಇರುವುದು ಸಹಿಸದೆ ರಾಜಕೀಯ ಪ್ರೇರಿತವಾಗಿ ನನ್ನ ವಿರುದ್ಧ ಪೊಲೀಸರ ಮೂಲಕ 307 ಕೇಸ್ ದಾಖಲಿಸಿದ್ದಾರೆ. ಕೋರ್ಟ್ನಲ್ಲಿ ಈ ಸಂಬಂಧ ನನ್ನ ವಿರುದ್ಧ ದುರುದ್ದೇಶದಿಂದ ಹಾಕಿರುವ ಕೇಸ್ ನಕಲಿ ಎಂದು ತೀರ್ಪು ನೀಡಿದ್ದು ನಾನು ನಿರಪರಾಧಿ. ಊರು ಬಿಡಬೇಕು. ಈ ಒಬ್ಬ ವ್ಯಕ್ತಿ ಇದ್ದಾನೆ, ಇವಾಗ ಮನ್ಮೂಲ್ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದ, ಅವಾಗ ನನಗೆ ಪರಿಚಯ, ಅವಾಗ ಸ್ನೇಹಿತರು ಹೇಳ್ತಾರೆ, ನೀವು ಊರಿಗೆ ಬರಬೇಡಿ, ಏನಕ್ಕೆ ಮಾಡ್ತೀರಾ ಇವ್ರಿಗೆಲ್ಲ ಅಂತ. ಕಾಂಗ್ರೆಸ್ಸಿಂದ ಮಾಡಿದ್ದಾರೆ. ಅಂಡ್ 1000 ಎಷ್ಟು ಪರ್ಸೆಂಟ್ ಇದೆ ಅಷ್ಟು ಪರ್ಸೆಂಟು ಅವರೇ. ಸರ್, ಸರ್ಕಾರಕ್ಕೆ ಮುಜುಗರ ಆಗಿದೆ. ಇವಾಗ ಹೈಕೋರ್ಟಿಂದ ಚಿಮಾರಿ ಹಾಕಿದ್ದಾರೆ. ಇನ್ನೇನಾಗ್ತದೆ? ಯಾರಾದರೂ 72 ಅವರ್ಸ್ಗೆ 307 ಆ್ಯಂಡ್ ಆರ್ಮ್ಸ್ ಆ್ಯಕ್ಟ್ ರಿಲೀಸ್ ಆಗೋ ಚಾನ್ಸೇ ಇಲ್ಲ. ತುರ್ತು ವಿಚಾರಣೆ, ತುರ್ತು ಆದೇಶ. ಅಲ್ಲ ರೀ, ಇವತ್ತು ನಾಳೆ ನಮ್ಗಾಗ್ಬೋದು ರೀ, ನಾಳೆ ನಿಮ್ಮ ಮಕ್ಳಿಗೂ ಆಗ್ತಾರೆ ರೀ, ಟಾರ್ಗೆಟ್ ಮಾಡ್ತಾರೆ ರೀ. ಸಮಾಜನ ಉತ್ತಮ ಸಮಾಜ ಅಂತೀರಾ, ನೇರ ನಿಟ್ಟ ದಿನಂತರ ಅಂತೀರಾ. ನಾಗಮಂಗಲದಲ್ಲಿ ನನ್ನ ಸಮಾಜ ಸೇವೆಯನ್ನು ಸಹಿಸದ ಕಾಂಗ್ರೆಸ್ ವ್ಯಕ್ತಿಗಳು ನನ್ನ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ ಎಂದು ಫೈಟರ್ ರವಿ ತಿಳಿಸಿದರು. ಆಫೀಸ್ ಅಲ್ಲ, ಫಸ್ಟು ನಾನು ಹೊಡೆಯೋಕ್ಕಿಂತ ಮುಂಚೆ ಟ್ರೆಸ್ ಪಾಸ್ ಆಗಿದೆ, ಅದನ್ನು ಯಾರೂ ಮಾಡ್ತಾ ಇಲ್ಲ, ಕ್ವಶನ್ನೇ ಕೇಳ್ತಾ ಇಲ್ಲ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ CCTV ಫೋಟೋಸ್ ಸಿಗುತ್ತೆ ಸ್ಟೇಷನಲ್ಲಿ. ಕಂಪ್ಲೇಂಟ್ 23ನೇ ತಾರೀಕು 5 ಗಂಟೆಯಿಂದ 7. ನನಗೆ ಕಾರಣ ಯಾರು ಅಂತ ನೀವು ಹೇಳ್ಬೇಕು. ಅದನ್ನ ಅನ್ನೋನ್ ಪರ್ಸನ್, ಐ ಡೋಂಟ್ ನೋ ಹೂ ಇಸ್ ಹಿ. ಡಿಲೀಟ್ ಆಗಿದೆ, ಆಲ್ರೆಡಿ ಡಿಲೀಟ್ ಆಗಿದೆ. ತಗೊಂಬಂದು ಡಿಲೀಟ್ ಮಾಡಿದ್ದಾರೆ, ರೆಕಾರ್ಡಿಂಗೇ ಆಗ್ತಾ ಇಲ್ಲ ಅಂತ ಇದ್ದಾರೆ. ಹೆಂಗೆ ಬದುಕಬೇಕು ನಾವು? ಕೇಳಿ, ಇನ್ನೂ ಏನು ಕೇಳ್ತಾರೆ ಕೇಳಿ. ಇಲ್ಲ ಸ್ವಾಮಿ, ನನಗೆ ಅದು ಪೊಲೀಸರು ಕೇಳ್ಬೇಕಾ, ನಾನು ಕೇಳ್ಬೇಕಾ? ನೀವು ಇದೆಲ್ಲ ಪ್ಲ್ಯಾಂಡ್. 2 ಮಿನಿಟ್ಸ್ಗೆ ಪೊಲೀಸವ್ರು ಬರ್ತಾರೆ. ಹೊಡೆದಾಟ ಎಲ್ಲ ಬಡ್ದಾಟ ಎಲ್ಲ ಗನ್ ಮ್ಯಾನ್ ತಳಿದ್ದಾರೆ. ನಾನು ರೆಕಾರ್ಡ್ ಮಾಡ್ತಾ ಇದ್ಬೇಕಾರೆ ಫೋನ್ನ, ಅವ್ರ ಫೋನ್ ಹೊಡೆದಾಗ್ದೆ ಇನ್ನೇನು ಮಾಡ್ಬೇಕು ನಾನು? ನನ್ನ ಮನೆಗೆ ಬಂದ್ರೆ ಏನು ರೆಕಾರ್ಡ್ ಮಾಡೋದವರು? ನನ್ನ ಆಫೀಸ್ಗೆ ಬಂದು ಅವನ ವ್ಯಕ್ತಿ ನನಗೆ ಯಾರೋ ಬಾಪ ಏನು ವಿಷಯ, ಯಾರನ್ನೋ ಮಾಡ್ತಾನೆ, ರೆಕಾರ್ಡಿಂಗ್ ಮಾಡ್ತಾನೆ, ಪ್ರೊವೋಕ್ ಮಾಡ್ತಾನೆ, ಹೊಡಿಯೋ ಥರ ಮಾಡಲೇ ಬೇಕಾದ್ರೆ ನಿಮ್ಮ ಮನೆಗೆ ಯಾರು ಬಂದರೆ ಬಿಟ್ಬಿಡ್ತೀರಾ? ಹೇಳಿ. ನನಗೆ ಲೈಸೆನ್ಸ್ ಪೇಪರ್ನ ಕೊಟ್ಟಿರೋದಕ್ಕೆ ಪೂಜೆ ಮಾಡೋದಕ್ಕಾ? ಏನು 2 ನಿಮಿಷ ಆಚೆ ತಿಳಿಸಿರೋದು ಅಷ್ಟೇ, ಹೋಗ ಆಚೆ ಅಂತ ಬೈದಿದ್ದೀನಿ. ಇನ್ನೇನು ಮಾಡ್ಬೇಕು ಸರ್ ನಾನು? ಸರ್, ಹಂಗಿದ್ರೆ ನಾನು ಹೇಳ್ತಾ ಇದ್ದೀನಲ್ಲ, ನಾನು ರೆಡಿ. ನಾನು ಮೊಬೈಲ್ ಚೆಕ್ ಮಾಡ್ಕೊಳ್ಳಿ, ಏನು ಮಾಡ್ಕೊಳ್ಳಿ. ನನ್ನ ವೆಪನ್ ನನ್ನ ಹತ್ರನೇ ಇದೆ, ಮೊಬೈಲ್ ನನ್ನ ಹತ್ರ ಇದೆ. ನಾಗಮಂಗಲ ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಆರೋಪ ಮಾಡಿದರು. ನನ್ನ ವಿರುದ್ಧ ಹಾಕಿರುವ ಕೇಸ್ ವಿರುದ್ಧ ಪೊಲೀಸರ ಇಲಾಖೆ ಮೇಲೆ ಮಾನನಷ್ಟ ಮೊಕದ್ದಮೆ ದಾಖಲಿಸಲು ತೀರ್ಮಾನಿಸಿದ್ದೇನೆ. ರಾಜಕೀಯ ಪ್ರೇರಿತವಾದ ಈ ಕೇಸಿನಲ್ಲಿ ಯಾವುದೇ ತಿರುಳಿಲ್ಲ. ನನಗೆ ಒಬ್ಬರೇ ನಾಯಕರು, ಅದು ಎಚ್.ಡಿ. ಕುಮಾರಸ್ವಾಮಿ ಮಾತ್ರ ಎಂದು ತಿಳಿಸಿದರು. ಒಂದು ಸ್ಕ್ರಾಚ್ ಆಗಿಲ್ಲ ರೀ. ನನ್ನ ವೆಪನ್ ಲೈಸೆನ್ಸ್ ವೆಪನ್ ನನ್ನ ಮನೆಗೆ ಬಂದರೆ ಗನ್ ತೋರಿಸಿ ಏನು ಮಾಡ್ಬೇಕು ಹೇಳಿ? ಬೈ ಚಾನ್ಸ್ ತೋರಿಸಿದ್ರೆ ಇನ್ನೇನು ಮಾಡ್ಬೇಕು ಹೇಳಿ? ರೀ, ಅವ್ನು ಯಾರು ಅಂತಲೇ ಗೊತ್ತಿಲ್ಲಲ್ಲ ರೀ. ಬಂದ್ಬಿಟ್ಟು ಏಕ್ದಮ್ಮೆ ಬಂದು ನುಗ್ಬಿಟ್ಟು ಬಂದು ರೆಕಾರ್ಡ್ ಮಾಡಿದ್ರೆ ಏನು ಮಾಡ್ಬೇಕು ಹೇಳಿ? ಕಂಪ್ಲೇಂಟ್ ಕೊಡಿ ಅಂತ ಸಬ್ ಇನ್ಸ್ಪೆಕ್ಟ್ರೇ ಬರ್ತಾರೆ, ಬಸವರಾಜ್. ಕೊಡೋಕೆ ಹೋದರೆ ಅರೆಸ್ಟ್. ಅವ್ರು ಬಂದು ನನ್ನ ಅರೆಸ್ಟ್ ಮಾಡ್ಕೊಂಡಿಲ್ಲ, ನಾನೇ ಸ್ಟೇಷನ್ಗೆ ಹೋಗಿರೋದು ಕಂಪ್ಲೇಂಟ್ ಕೊಡೋಕ್ಕೆ. ಕಂಪ್ಲೇಂಟ್ ಆಗಿದೆ ಅಂದರೆ ನಾನು ಕಂಪ್ಲೇಂಟ್ ಕೊಡೋಣ ಅಂತ ಬಂದರೆ ಕರೆದು ಕೂಡಿಸ್ಬಿಟ್ಟು 1 ಡೇ ಫುಡ್ ನೆಕ್ಸ್ಟ್ ಡೇ ನನಗೆ ಪ್ರೊಡ್ಯೂಸ್ ಮಾಡ್ತಾರೆ. ನೋಡಿ, ಇಲ್ಲಿ ಶನಿವಾರ ಭಾನುವಾರ ರಜಾ, ಥರ್ಸ್ಡೇ ಫುಲ್ ಇಟ್ಕೊತಾರೆ, ಫ್ರೈಡೇ ACMಗೆ ಪ್ರೊಡ್ಯೂಸ್ ಮಾಡ್ತಾರೆ, ಕಸ್ಟಡಿಗೆ ತೊಗೊತಾರೆ, ಶನಿವಾರ ಭಾನುವಾರ ರಜಾ. ಆದರೂ ನಮ್ಮ ಜೊತೆ ದೇವರಿದ್ದಾರೆ. ಇಮ್ಮಿಡಿಯೇಟಾಗಿ ಹೈಕೋರ್ಟ್ಗೆ ಬರ್ತದೆ, ಸೆಷನ್ ಕೋರ್ಟ್ಗೂ ಹೋಗಿಲ್ಲ ನಾವು, ಡೈರೆಕ್ಟ್ ಹೈಕೋರ್ಟ್. ಇನ್ಮೇಲೆ ಗೊತ್ತಾಗ್ತದೆ. ನಾನು ಒಂದೊಂದೇ ಬರಿತೀನಿ. ನೀವು ದಯವಿಟ್ಟು ಮೀಡಿಯಾ ಸ್ನೇಹಿತರಿಗೆ ಹೇಳ್ತೀನಿ, ಪ್ರಮಾಣಿಸಿ ನೋಡಿ ಬರೀರಿ. ತಪ್ಪಿದ್ರೆ ತಪ್ಪೇ. ಅಲ್ಲ, ಅದು 100% ಈ ಸಮಾಜ ಸೇವೆ ಮಾಡಬಾರ್ದು ಮುಂದಿನ ದಿನಗಳಲ್ಲಿ ಇವ್ರಿಗೆ ಉಳಿಗಲ್ಲ ಅಂದ್ಬಿಟ್ಟೆ ಮಾಡ್ತಾ ಇರೋದು. ನನ್ನ ಟಾರ್ಗೆಟ್ ಮಾಡ್ತಾರೆ. ನಾಮಂಗ್ಳು ಬರಬಾರ್ದು ಅಂತಾನೆ. ನಮ್ಮ ಇನ್ನೇನು ಕ್ವಶನ್ಸ್ ಲಾಯರ್ ಕೇಳಂಗಿದ್ರೆ ಕೇಳಿ. 2-3 ಸಲ ಬಂದಿದೆ, ನಾನು ರಿಜೆಕ್ಟೆಡ್.
ನಾನೇ ಕೊಟ್ಟು ಮಾಡೋನು, ನಾನು ಯಾರ ಹತ್ರ ಇಸ್ಕೊಳ್ಳೋನು. ನಮ್ದೇನಿದ್ರು ಹಿಂಗೆ ಅಲ್ಲ, ಇಕ್ಕಿದ್ರು ಅದನ್ನೆಲ್ಲ ಅನಾವಶ್ಯಕ, ಪ್ರೂವ್ ಇಲ್ಲ, ಮಾತಾಡೋದು ವೇಸ್ಟ್. ಅಲ್ಲಲ್ಲ, ನ್ಯೂಟ್ರಲ್ ಅಲ್ಲ, ಟಾರ್ಚರ್ ನೋಡಿ. ನಾನು ಮೂರ್ತಿ ವರ್ಡ್ 15 ಕೇಸು ಇದುವರೆಗೂ ಕ್ವಾಶ್ ಮಾಡ್ಕೊಂಡ್ಬಂದಿದ್ದೀನಿ ಅಂದರೆ ಟ್ರಯಲೇ ಇಲ್ಲ ಇದುವರೆಗೂ. 1000% ಆಲ್ರೆಡಿ ಕೆಲಸ ನಡೀತಾ ಇದೆ. ಪೊಲೀಸ್ ಇಲಾಖೆ ಎಲ್ಲ, ಎಸ್ಪೆಷಲಿ ಇನ್ಸ್ಪೆಕ್ಟರ್, DYSP, DCP, IG ಅಲ್ಲ ರೀ, ಕಂಪ್ಲೇಂಟೆಂಟು ಅಲ್ಲಿ ಹೊಡೆದ ಇಲ್ಲಿ ಹೊಡೆದ ಅಂತ ಹೇಳ್ತಾ ಇದ್ದಾರೆ. ಒಂದು ಏಟ್ ಇಲ್ಲ, ಕಂಪ್ಲೇಂಟೇ ಇಲ್ಲ, MLC ಇಲ್ಲ, ಇಲ್ಲೇನೋ ಹೇಳ್ತಾರೆ ಅಲ್ಲೇನೋ ಮಾಡ್ತಾರೆ ಅಂದ್ರೆ ಏನು ಅರ್ಥ? ನಾಳೆ ಇವತ್ತು ನನಗಾಗಿದೆ, ನಾಳೆ ನಿಮ್ಮಲ್ಲಿ ಯಾರಿಗಾರು ಆಗ್ಬೋದು. ಇದು ಫೇಕ್ ಕೇಸ್, ಪಕ್ಕಾ ಫೇಕ್ ಕೇಸ್. ಒಂದೇ ಒಂದು ನೀವು ಮೀಡಿಯಾದವರು ಒಂದು ನನಗೆ ಅರ್ಥ ಆಗ್ತಾ ಇಲ್ಲ, ಆಗೋದು ಮಾತ್ರ ಬರೀತೀರಾ. ಅವನು ಬ್ಲೀಡಿಂಗ್ ಆಗಿದ್ರೆ ಒಂದು ಫೋಟೋಸ್ ಯಾರು ಇರಬೇಕು, ನೀವು ತಗೊಳ್ಳಿ. ಎಲ್ಲಾದರೂ ಒಂದು ಫೋಟೋಸ್ ಇದ್ದರೆ ನೀವು ತೆಗೆದು ತೋರಿಸಿದ್ರೆ ನೀವು ಹೇಳಿದ್ರೆ ಒಂದು ಬದ್ಧ, ಒಂದು ಸ್ಕ್ರ್ಯಾಚ್ ಆಗಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದ ಹಡೇನಹಳ್ಳಿ ಉಮೇಶ್ ಉಪಸ್ಥಿತರಿದ್ದರು. ಇದಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.